ನಮಸ್ಕಾರ. ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ನಿಮ್ಮ ಸರಿಯಾದ ಒಂದು ಕಾಮೆಂಟ್ಗೆ 2,000 ರೂಪಾಯಿ ಬಹುಮಾನ ತಂದು ಕೊಡುವಂಥ ಸ್ಪರ್ಧೆಯ 5ನೆಯ ಅಂದರೆ ಕೊನೆಯ ಭಾಗವಾಗಿ ಇರುತ್ತದೆ. ಈ ವಿಡಿಯೋದಲ್ಲಿ ನೀವು ಕನ್ನಡ ಶಬ್ದಗಳ ಆಕರ್ಷಕ ಹೊಂದಾಣಿಕೆಯನ್ನು ನೋಡಿಕೊಳ್ಳಬಹುದು. ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನನ್ನ ಈ ಹಿಂದಿನ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಸ್ಪರ್ಧೆಯ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತದೆ. ಸರಿ, ಈಗ ನಾವು ಸ್ಪರ್ಧೆಯ 5ನೆಯ ಭಾಗದ 10 ಅವಳಿ ಹಾಗೂ 10 ಜವಳಿ ಶಬ್ದಗಳನ್ನು ನೋಡಿಕೊಳ್ಳೋಣ. ಒಟ್ಟಾರೆ 20 ಶಬ್ದಗಳು ಈ ಕೊನೆಯ ಅಂದರೆ 5ನೆಯ ಭಾಗದಲ್ಲಿ ಇರುತ್ತವೆ. ಈ ವಿಡಿಯೋ ಮೂಲಕ 2,000 ರೂಪಾಯಿ ಬಹುಮಾನಗಳನ್ನು ನೀವು ಗೆಲ್ಲಬಹುದು. ಅದು ಹೇಗೆ ಅನ್ನುವಂಥ ವಿಷಯವನ್ನು ಪೀಠಿಕೆ ಅನ್ನೋ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ. ಈ ವಿಡಿಯೋದ ಕೊನೆಗೆ ಆ ಪೀಠಿಕೆ ವಿಡಿಯೋ ಇದೆ. ಈಗಾಗಲೇ ನೀವು ನೋಡಿಕೊಂಡರೆ ಬಹಳ ಪ್ರಯೋಜನ ಆಗ್ತದೆ. ಯಾವ ಶಬ್ದ ಪುನರಾವರ್ತನೆ ಆಗ್ತದೋ ಅದು ಡಿಸ್ಪ್ಲೇ ಆದ ತಕ್ಷಣ ಯಾರು ಮೊದಲು ಅದೇ ಶಬ್ದವನ್ನು ಕಮೆಂಟ್ ಮಾಡ್ತಾರೋ ಇದೇ ಯೂಟ್ಯೂಬಲ್ಲಿ ಅವರೇ ಆ ಬಹುಮಾನ ವಿಜೇತರು. ಯಾರು ಫಸ್ಟ್ ಅದನ್ನು ಕನ್ನಡದಲ್ಲಿ ಹಾಗೇ ಅದನ್ನು ಪೋಸ್ಟ್ ಮಾಡಬೇಕು. ಈ ವಿಷಯ ನಾನು ಪೀಠಿಕೆ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ನೋಡಿದ್ದೀರಿ ಅಂತ ನಾನು ನಂಬಿಕೊಂಡು ಈ ವಿಡಿಯೋವನ್ನು ನಾವು ಮುಂದುವರಿಸೋಣ. ಮೊದಲ ಅವಳಿ ಜವಳಿ ಶಬ್ದ ಈ ಕೆಳಗಿನಂತಿದೆ. ಅವಳಿ ಶಬ್ದ ಸತ್ಯ. ಸತ್ಯ ಅಂದರೆ ನಿಜವಾದದ್ದು. ಸತ್ಯ ಯಾವತ್ತೂ ಗೆಲ್ಲುತ್ತೆ ಅಂತ ಹೇಳ್ತಾರಲ್ವಾ. ಸತ್ಯ ಅಂದರೆ ನಿಜವಾದದ್ದು, ಪವಿತ್ರವಾದದ್ದು, ಪರಿಶುದ್ಧವಾದದ್ದು ಅನ್ನುವಂಥ ಅರ್ಥ ಕೂಡ ಇದೆ. ಈ ಸತ್ಯಕ್ಕೆ ಜವಳಿ ಶಬ್ದ ಹೇಗೆ ಬರ್ತದೆ ಅಂತ ನೋಡಿದ್ರೆ ಸತ್ಯ, ಸತ್ತ. ಈ ಅವಳಿ ಜವಳಿ ಶಬ್ದಗಳು ಅಂದರೆ ನೋಡಲಿಕ್ಕೆ ಹಾಗೆಯೇ ಕಾಣುವಂಥ ಅತ್ಯಂತ ಸಮೀಪದಲ್ಲಿ ಕಡಿಮೆ ಬದಲಾವಣೆಯನ್ನು ಹೊಂದಿಕೊಂಡಿರುವಂಥ ಇನ್ನೊಂದು ಅರ್ಥ ಕೊಡುವಂಥ ಶಬ್ದಗಳನ್ನು ನಾವು ಇಲ್ಲಿವರೆಗೆ ಈ 5 ವಿಡಿಯೋದಲ್ಲಿ ನಾವು ಕಲ್ಕೊಳ್ತಾ ಬಂದಿದ್ದೇವೆ. ಇದು ಕನ್ನಡಕ್ಕೆ ಒಂದು ಪ್ರೋತ್ಸಾಹ. ಕನ್ನಡವನ್ನು ನೀವು ಕಲೀಲಿಕ್ಕೆ ಒಂದು ಪ್ರೋತ್ಸಾಹವಾಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಹಾಗೂ ಆ ಪ್ರೋತ್ಸಾಹಧನವಾಗಿ ಯಾರು ಅದರಲ್ಲಿ ಗೆಲ್ತಾರೋ ಅವರಿಗೆ 2,000 ರೂಪಾಯಿ ಬಹುಮಾನವನ್ನು ಕೂಡ ಇಟ್ಟಿದ್ದೇನೆ. ಇದು ನಿಜ, ಇದು ಸುಳ್ಳಾದದ್ದಲ್ಲ. ನಾನು ನಿಜವಾಗಿಯೂ ಅದನ್ನು ವಿಜೇತರಿಗೆ ಕೊಡಲಿಕ್ಕೆ ಸಂತೋಷವುಳ್ಳವನಾಗಿದ್ದೇನೆ. ಈಗ ನಾವು ಈ ಸತ್ತ ಅನ್ನುವಂಥ ಅರ್ಥ ಅಂದರೆ ಡೆಡ್ ಅಂತ ಹೇಳ್ತಾರಲ್ವ, ಜೀವ ಇಲ್ಲದೇ ಇರುವಂಥದ್ದು. ಮನುಷ್ಯನಾಗಲಿ ಪ್ರಾಣಿಯಾಗಲಿ ಜೀವ ಇಲ್ಲದೇ ಇರುವಂಥ ಶರೀರಕ್ಕೆ ಸತ್ತ ಅನ್ನುವಂಥ ಸ್ಥಿತಿ ಅಂತ ನಾವು ಹೇಳ್ತೇವೆ. ಈಗ 2ನೇ ಅವಳಿ ಶಬ್ದ ಲೋಕ. ಲೋಕ ಅಂದರೆ ಜಗತ್ತು, ಭೂಮಿ, ಪೃಥ್ವಿ ಅಂತ ಹೇಳ್ತೇವೆ. ಈ ಏನು ಜನರು ಬದುಕ್ತಾ ಇರ್ತಾರಲ್ವ, ಎಲ್ಲ ದೇಶಗಳು ಎಲ್ಲ ಸೇರಿ ಅದನ್ನು ಲೋಕ, ಭೂಲೋಕ, ಚಂದ್ರಲೋಕ ಅಂತ ಕರೆಯುವಂಥದ್ದು. ಈ ಪ್ರಕೃತಿ, ಈ ಭೂಮಿಗೆ ಲೋಕ ಅಂತ ಕರೀತಾರೆ. ಲೋಕ ಶಬ್ದದ ಜವಳಿ ಶಬ್ದ ಲೋಪ. ಲೋ ಇದೆ, ದೀರ್ಘ ಇದೆ, ಕ ಬದಲಾಗಿ ಪ ಬಂತು. ಲೋಪ ಅಂದರೆ ಒಂದು ದೋಷ ಅಂತ ಅರ್ಥ ಬರ್ತದೆ. ಒಂದು ವಾಹನವನ್ನು ತಯಾರು ಮಾಡಿದ್ರು, ಆದರೆ ಅದರಲ್ಲಿ ಒಂದು ಲೋಪ ಅಡಗಿತ್ತು ಅಂದರೆ ಒಂದು ದೋಷ, ಕೊರತೆ ಅಂತ ಅರ್ಥ. 3ನೇ ಅವಳಿ ಶಬ್ದ ನಾವೇ. ನಾವೇ ಕ್ರಿಕೆಟ್ ಟೀಮಲ್ಲಿ ಗೆಲ್ಲೋರು ಯಾರು? ನಾವೇ, ಭಾರತೀಯರೇ ಅಂತ ನಮ್ಮನ್ನೇ ನಾವು ಅಭಿಮಾನದಿಂದ ಹೇಳ್ಕೊಳ್ಳುವಂಥ ಶಬ್ದ ನಾವೇ. ಅದಕ್ಕೆ ಜವಳಿ ಶಬ್ದ ನಾವೇ. ನಾವೇ ಅಂದರೆ ಒಂದು ದೋಣಿ, ಒಂದು ನೌಕೆ, ನೀರಿನಲ್ಲಿ ಸಾಗುವಂಥ ಒಂದು ಪ್ರಯಾಣ ಮಾಡುವಂಥ ಒಂದು ವಾಹನ ನಾವೇ ಅಂತ ಕರೀತೇವೆ. ಮುಂದೆ 4ನೇ ಅವಳಿ ಶಬ್ದ ನೀತಿ. ನೀತಿ ಅಂದರೆ ನಿಯಮ. ಅಂದರೆ ನಮಗೂ ಬೇರೆಯವರಿಗೂ ಒಳ್ಳೆಯದಾಗಿರುವಂಥ ಒಂದು ಅಭಿಪ್ರಾಯಕ್ಕೆ ಅಥವಾ ಜೀವನ ಕ್ರಮಕ್ಕೆ ನೀತಿ. ಯಾರಿಗೂ ತೊಂದರೆ ಕೊಡದೆ, ತಪ್ಪಿಲ್ಲದೆ ಪರಿಶುದ್ಧರಾಗಿ ಜೀವಿಸುವಂಥ ಒಂದು ಜೀವಿತ, ಅದನ್ನು ನೀತಿ ಅಂತ ಕರಿತೇವೆ. ನೀತಿಗೆ ಜವಳಿ ಶಬ್ದ ಕೋತಿ. ಪರಸ್ಪರ ವಿರೋಧ ಆಗಿರ್ಬೋದು, ಒಂದೇ ಅರ್ಥನೂ ಬರ್ಬೋದು, ಅಥವಾ ಸಂಬಂಧನೇ ಇಲ್ಲದಿರುವಂಥ ಬೇರೆ ಅರ್ಥವೂ ಆಗಿರಬಹುದು. ಅವಳಿ ಜವಳಿ ಶಬ್ದದ ವಿಶೇಷತೆ ಇದೇನೆ. ಮುಖ್ಯವಾಗಿ ಏನಿರಬೇಕಂದ್ರೆ ಕಾಣಲಿಕ್ಕೆ ಹೆಚ್ಚು ಕಡಿಮೆ ಒಂದೇ ಥರ ಕಾಣಬೇಕು. ಅದೇ ಅಲ್ವಾ ಅವಳಿ ಜವಳಿಯ ಮಕ್ಕಳ ಭವಿಷ್ಯದಲ್ಲೂ ನಾವು ಹಾಗೆ ಹೇಳ್ತೇವೆ. ನೀತಿ ಕೋತಿ. ಕೋತಿ ಅಂದ್ರೇನು? ಮಂಗ, ವಾನರ ಅಂತ ಅರ್ಥ ಬರುತ್ತೆ. ನೀತಿ ಕೋತಿ. ಮುಂದೆ 5ನೆಯ ಶಬ್ದಕ್ಕೆ ನಾವು ಹೋಗ್ತಿದ್ದೇವೆ, ಪೂರ್ಣ. ಪೂರ್ಣ ಅಂದ್ರೆ ಏನು? ಒಂದು ಚಪಾತಿ ಅಥವಾ ರೊಟ್ಟಿ, ದೋಸೆ ಮಾಡ್ತೇವೆ,
ಅದನ್ನು ತುಂಡು ಮಾಡಿಕೊಟ್ರೆ ಏನಾಯಿತು, ಅದು ಪೂರ್ಣವಾಗಿಲ್ಲ. ಪೂರ್ತಿ ಪೂರ ಅಂತ ಹೇಳ್ತೇವೆ. ಹುಣ್ಣಿಮೆಯ ಚಂದ್ರ ಹೇಗಿರ್ತಾನೆ, ಪೂರ್ಣ ಚಂದ್ರ ಅಂತ ಹೇಳ್ತೇವೆ. ಒಂದು ವಸ್ತುವಾಗಲಿ ಒಂದು ವಿಷಯವಾಗಲಿ ಪರಿಪೂರ್ಣವಾಗಿದ್ದರೆ, ಪೂರ್ತಿ ಪೂರ ಇದ್ದರೆ ಅದನ್ನು ಪೂರ್ಣ ಅಂತ ಕರಿತೇವೆ. ಪೂರ್ಣ ಅನ್ನುವಂಥ ಅವಳಿ ಶಬ್ದಕ್ಕೆ ಜವಳಿ ಶಬ್ದ ಯಾವುದು ಅಂದರೆ ಅದರ ಜೋಡಿ ಶಬ್ದ ಯಾವುದು ವಿಚಾರ ಮಾಡಿ. ಪೂರ್ಣ, ಚೂರ್ಣ. ಚೂರ್ಣ ಅಂದರೆ ಇದು ಒಂದು ಆಯುರ್ವೇದಿಕ ಅಥವಾ ಗಿಡಮೂಲಿಕೆಗೆ ಸಂಬಂಧಪಟ್ಟಂಥ ಒಂದು ವಸ್ತು ಇದು. ಅಂದರೆ ಕೆಲವು ಕಾಯನ್ನು, ಬೀಜವನ್ನು ಅಥವಾ ಯಾವುದಾದ್ರು ಬೇರನ್ನು ಕುಟ್ಟಿ ಪುಡಿ ಮಾಡಿ ಹಿಟ್ಟಿನಂತೆ ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ಔಷಧಿಗೋಸ್ಕರ ಬಳಸುವುದಾದರೆ ಅದನ್ನು ಚೂರ್ಣ ಅಂತ ಕರೀತಾರೆ. ಕೆಮ್ಮು ಬರ್ತಾ ಇದೆ, ಅದಕ್ಕೆ ಇಂಥ ಒಂದು ಬೀಜದ ಪುಡಿಯನ್ನು ಹಾಲಿಗೋ ನೀರಿಗೆ ಹಾಕ್ಕೊಂಡು ಕುಡೀರಿ ಅಂದರೆ ಆ ಪುಡಿಯನ್ನು, ಔಷಧಿಯುಕ್ತ ಗುಣವುಳ್ಳ ಒಂದು ಯಾವುದಾದ್ರೂ ಪುಡಿಯನ್ನು ಚೂರ್ಣ ಅಂತ ಕರೀತೇವೆ. ನೆಕ್ಸ್ಟ್ 6ನೇ ಅವಳಿ ಶಬ್ದ ಮುಂದೆ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ ಅಂತ ಹೇಳ್ತೇವಲ್ಲ. ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನ್ನ ರೂಪವೇ ಕನ್ನಡಿಯಲ್ಲಿ ಕಾಣ್ತು, ಮುಂದೆ ಅಂತ ಅರ್ಥ. ಮುಂದೆ ಅನ್ನೋ ಶಬ್ದಕ್ಕೆ ಜೋಡಿ ಶಬ್ದ ಏನು ಬರುತ್ತೆ, ಮಂದೆ. ಮಂದೆ ಮಂದೆ ಅಂದರೆ ಒಂದು ಗುಂಪು ಅಂತ ಅರ್ಥ. ಹೆಚ್ಚಾಗಿ ಕುರಿ ಮಂದೆ ಅಂತ ಹೇಳ್ತಾರೆ. ಕುರಿಗಳ ಗುಂಪು ಇದ್ದರೆ ಆ ಗುಂಪಿಗೆ ಮಂದೆ, ಕುರಿಯ ಮಂದೆ ಅಂತ ಹೇಳ್ತಾರೆ. 7ನೇ ಅವಳಿ ಶಬ್ದ ವಾರ್ತೆ. ವಾರ್ತೆ ಅಂದರೆ ಸುದ್ದಿ ಅಂತ ಅರ್ಥ. ಮೊದಲೆಲ್ಲ ಆಕಾಶವಾಣಿಯಲ್ಲಿ ರೇಡಿಯೋದಲ್ಲಿ ಸುದ್ದಿ ಬರ್ತಾ ಇತ್ತು. ಆ ಸುದ್ದಿ ಓದುವವರ ವಿಷಯ ಬಂದಾಗ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಂತ ಅವ್ರ ಹೆಸರು ಹೇಳ್ತಿದ್ರು. ಹಿಂದಿನ ಕಾಲದಲ್ಲಿ ನ್ಯೂಸ್ ಭಾಳ ಕೇಳ್ತಿದ್ರು. ಈಗಂತೂ ಆ ನ್ಯೂಸ್ ಅನ್ನೋದರ, ಸುದ್ದಿ ಅನ್ನೋದರ ರೂಪವೇ ಬದಲಾಗಿಬಿಟ್ಟಿದೆ. ವಾರ್ತೆ ಅಂದರೆ ಸುದ್ದಿ ಅಂತ ಅರ್ಥ. ವಾರ್ತೆಗೆ ಜೋಡಿ ಶಬ್ದ ವಾತ. ವಾತ ಅಂದರೆ ಇದೊಂದು ಆಯುರ್ವೇದಿಕ ಶಬ್ದ, ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಶಬ್ದ. ವಾತ, ಪಿತ್ತ, ಕಫ ದೋಷ ಅಂತ ಹೇಳ್ತಾರೆ. ಈ ವಾತ ಅಂದರೆ ಗಾಳಿಯಿಂದ ಮನುಷ್ಯನಲ್ಲಿ ಆಗುವಂಥ ಒಂದು ದೋಷ, ಒಂದು ರೋಗ ಅಂತ ಹೇಳ್ಬೋದು. ವಾತ ಅಂದರೆ ಮನುಷ್ಯನಲ್ಲಿ ಆಗುವಂಥ ಒಂದು ರೋಗ. 8ನೇ ಅವಳಿ ಶಬ್ದ ಕಾರ್ಯ. ಕಾರ್ಯ ಅಂದರೆ ಕೆಲಸ, ಅಥವಾ ಮನೆಯಲ್ಲಿ ಯಾವುದಾದ್ರು ಒಂದು ಧಾರ್ಮಿಕ ಅಂಶವನ್ನು ಇಟ್ಕೊಂಡಾಗ ಕಾರ್ಯ ಅಂತ ಕೂಡ ಕರೀತಾರೆ. ಕಾರ್ಯ ಅಂದರೆ ಕೆಲಸ ಅಂತ ಅರ್ಥ. ಇದಕ್ಕೆ ಜೋಡಿ ಶಬ್ದ ಕಾಯ. ಕಾಯ ಅಂದರೆ ಮನುಷ್ಯನ ಶರೀರವನ್ನು ಕೂಡ ಕಾಯ ಅಂತಾರೆ. ಹಾಗೇನೆ ಆಕಾಶದಲ್ಲಿ ಕಾಯಗಳು, ಈಗ ಚಂದ್ರ ಕೂಡ ಆಕಾಶ ಕಾಯ. ಆಕಾಶ ಕಾಯ ಅಂದರೆ ಈ ಅಂತರಿಕ್ಷದಲ್ಲಿ ಒಂದು ಗ್ರಹನೋ ಅಥವಾ ಒಂದು ಉಪಗ್ರಹನೋ ಇದ್ದರೆ ಅದಕ್ಕೆ ಆಕಾಶ ಕಾಯ ಅಂತ ಹೇಳ್ತಾರೆ. ಶರೀರಕ್ಕೆ ಕೂಡ ಕಾಯ ಅಂತ ಹೇಳ್ತಾರೆ. ಈಗ 9ನೆಯ ಅವಳಿ ಶಬ್ದ ಸಂತೆ. ಸಂತೆ ಅಂದರೆ ಮೊದಲೆಲ್ಲ ವಾರಕ್ಕೊಮ್ಮೆ ಸಂತೆ ಅಂತ ಮಾಡ್ತಿದ್ರು. ಅಂದರೆ ಒಂದು ಹಳ್ಳಿ ಊರಲ್ಲಿ ಅಕ್ಕಪಕ್ಕದವರು ಬೆಳೆಗಾರರು ತಾವು ಬೆಳೆದಂಥ ತರಕಾರಿ, ಹಣ್ಣು ಹಂಪಲುಗಳನ್ನು ತಂದು ಮಾರ್ತಿದ್ರು. ಅಲ್ಲಿ ಅದನ್ನು ಸಂತೆ ಅಂತ ಕರೆಯೋರು, ಒಂದು ಮಾರ್ಕೆಟ್ ಅಂತ ಅರ್ಥ ಸಂತೆಗೆ. ನೆಕ್ಸ್ಟ್ ಈ ಸಂತೆಯ ಶಬ್ದದ ಜವಳಿ ಶಬ್ದ ಸಂತ. ಸಂತ ಅಂದರೆ ಯಾರು ತಮ್ಮ ಜೀವನದ ಮೂಲಕ ಮಾನವೀಯತೆ, ದೈವಭಕ್ತಿ ಮತ್ತು ನೈತಿಕ ಮೌಲ್ಯಗಳಿಗೆ ಮಾದರಿಯಾಗಿರುತ್ತಾರೋ ಅಂಥವರನ್ನ ಸಂತರು ಎಂದು ಕರೆಯುತ್ತಾರೆ. ಇವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದಿಂದಾಗಿ ವಿಶೇಷವಾಗಿ ಗುರುತಿಸಲ್ಪಟ್ಟ ಪವಿತ್ರ ಎಂದು ಪರಿಗಣಿಸಲ್ಪಟ್ಟ ವ್ಯಕ್ತಿಗಳಾಗಿರುತ್ತಾರೆ. ಅಂಥವರನ್ನ ಸಂತ ಎಂದು ಕರೆಯುತ್ತೇವೆ. 10ನೆಯ ಅವಳಿ ಶಬ್ದ ಗರ್ಭಿಣಿ. ಗರ್ಭಿಣಿ ಅಂದರೆ ತಾಯಿ ಅನ್ನುವಂಥ ಒಂದು ಪರಿಪೂರ್ಣ ಅರ್ಥ. ತಾಯಿ ಆಗಲಿಕ್ಕೆ ಇರುವವಳು, ತನ್ನ ಗರ್ಭದಲ್ಲಿ ಮಗುವನ್ನ ಇಟ್ಕೊಂಡಂಥ ಸ್ತ್ರೀ. ಮನುಷ್ಯರಿಗೂ ಗರ್ಭಿಣಿ ಅಂತಾರೆ, ಬೇರೆ ಪಶುಗಳಿಗೂ ಕೂಡ ಗರ್ಭಿಣಿ ಅಂತ ಹೇಳ್ಬೋದು, ತಪ್ಪೇನಿಲ್ಲ. ಒಟ್ಟಿನಲ್ಲಿ ಹೆಣ್ಣು ತನ್ನ ಗರ್ಭದಲ್ಲಿ ಮಗುವನ್ನು ಇಟ್ಕೊಂಡಾಗ ಆ ಮಗು ಡೆಲಿವರಿ ಆಗುವವರೆಗೆ ಆ ಸ್ತ್ರೀಯನ್ನ ಗರ್ಭಿಣಿ ಅಂತ ಕರೀತಾರೆ. ನೋಡ್ರಿ, ಈ ಗರ್ಭಿಣಿ ಶಬ್ದಕ್ಕೆ ಬರುವಂಥ ಶಬ್ದ ಎಷ್ಟು ಸುಂದರವಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಗ ಫಸ್ಟ್ ಅಕ್ಷರ, ಕೊನೆ ನೀ ಅಕ್ಷರ, ಎರಡು ಸೇರಿಬಿಟ್ರೆ ಗಣಿ ಆಯಿತು. ಗಣಿ ಅಂದರೆ ಚಿನ್ನದ ಗಣಿ ಅಂತೇವೆ, ಕಬ್ಬಿಣದ ಗಣಿ ಅಂತ ಹೇಳ್ತೇವೆ ಅಲ್ವಾ. ಈಗ ಕೋಲಾರಲ್ಲಿ ಮತ್ತು ಹಟ್ಟಿ ಅನ್ನುವಂಥ ಊರಲ್ಲಿ ಕರ್ನಾಟಕದಲ್ಲಿ ಚಿನ್ನದ ಗಣಿ ಇತ್ತು. ಅಂದರೆ ಭೂಮಿಯಲ್ಲಿ
ಅಡಗಿರುವಂತಹ ಲೋಹಗಳ ನಿಕ್ಷೇಪ. ಈಗ ಕಬ್ಬಿಣದ ಅದಿರು ಕುದುರೆ ಮುಖದಲ್ಲಿ ಇತ್ತಲ್ವಾ, ಅದು ಕೂಡ ಗಣಿ ಅಂತ ಕರೆಯಲ್ಪಡ್ತದೆ. ಗರ್ಭಿಣಿ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡಿರ್ತಾಳೆ. ಗಣಿ ಅಂದರೆ ಭೂಮಿ ತನ್ನ ಹೊಟ್ಟೆಯಲ್ಲಿ ಅಂದರೆ ತನ್ನ ಒಳಗಡೆ ಅದಿರನ್ನು ಇಟ್ಕೊಂಡಿರ್ತಾರೆ. ಅದು ಬಂಗಾರದ ಅದಿರಾರು ಆಗಿರ್ಬೋದು ಅಥವಾ ಕಬ್ಬಿಣದ್ದಾರು ಆಗಿರ್ಬೋದು. ಗರ್ಭಿಣಿ, ಗಣಿ. ಇಲ್ಲಿಗೆ ನಾವು 10 ಅವಳಿ ಜೋಳಿ ಶಬ್ದಗಳನ್ನು ನೋಡಿಕೊಂಡಿವೆ. ಇವತ್ತಿನ ವಿಡಿಯೋದಲ್ಲಿ 20 ಶಬ್ದಗಳು ನಿಮಗೆ ಸಿಕ್ತು. ಒಟ್ಟಾರೆ 100 ಶಬ್ದಗಳು ನಿಮಗೆ ಸಿಕ್ಕಿದೆ. ಇದರಲ್ಲಿ ಈ 100 ಶಬ್ದದಲ್ಲಿ ನಿಜವಾಗಿ ಇರೋದು 99 ಶಬ್ದ. ಒಂದು ಶಬ್ದ ರಿಪೀಟ್ ಆಗಿದೆ, ಪುನರಾವರ್ತನೆ ಆಗಿದೆ. ಅದು ಈಗಾಗಲೇ ನಿಮ್ಮ ಸ್ಕ್ರೀನ್ನಲ್ಲಿ ಬಂತು, ಈ ವಿಡಿಯೋದಲ್ಲಿಯೇ ಬಂತು. ಅದನ್ನು ಯಾರು ಗುರುತಿಸಿ ಅದನ್ನು ಕಮೆಂಟ್ ಮಾಡ್ತಾರೋ ಅದು ಹೇಗಿದೆಯೋ ಹಾಗೇನೆ ಅದನ್ನು ಇಂಗ್ಲೀಷಲ್ಲಿ ಕಂಗ್ಲೀಷಲ್ಲಿ ಬರೆದ್ರೆ ಅದನ್ನು ಪರಿಗಣಿಸುವುದಿಲ್ಲ ಅಂತ ನಾನು ಪೀಠಿಕೆ ವಿಡಿಯೋದಲ್ಲಿ ಹೇಳಿದ್ದೆ. ಪೀಠಿಕೆ ವಿಡಿಯೋ ಮೂಲಕವಾಗಿ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ಆ ಶಬ್ದವನ್ನು ಯಾರು ಗ್ರಹಿಸಿ ಮೊದಲು ಕಮೆಂಟ್ ಮಾಡ್ತಾರೋ ಅವರೇ 2,000 ರೂಪಾಯಿ ಬಹುಮಾನ ವಿಜೇತರು. ಅವರ ID ಮೂಲಕವಾಗಿ ನಾನು ಅವರನ್ನು ಸಂಪರ್ಕಿಸ್ತೇನೆ. ಅವರ ರಿಪ್ಲೈಯಲ್ಲಿ ನಾನು ಉತ್ತರಿಸ್ತೇನೆ. ಒಂದು ವಿಶೇಷ ವಿಧಾನದ ಮೂಲಕವಾಗಿ ಅವರನ್ನು ಕಂಡುಹಿಡಿತೇನೆ. ಯಾರು ಕಮೆಂಟ್ ಮಾಡಿರ್ತೀರೋ ಆ ಶಬ್ದವನ್ನು ಅವರು ಆ ಶಬ್ದಕ್ಕೆ ರಿಪ್ಲೈ ಆಗಿ ನಾವು ಕೊಡುವಂಥ ಸೂಚನೆಯನ್ನು ನೀವು ಪಾಲಿಸಿರಿ. ನಿಮ್ಮ ID ಮೂಲಕ ನಿಮಗೆ ಹೇಗೆ ಹಣವನ್ನು ಸಂದಾಯ ಮಾಡಬೇಕು ಅನ್ನೋದನ್ನು ನಿಮ್ಮಿಂದ ನಾನು ತಿಳ್ಕೊಂಡು ನಾವಿಬ್ಬರು ಪರಸ್ಪರ ಮಾತಾಡೋಣ. ಆಮೇಲೆ ನಿಮಗೆ ನಾನು 2,000 ರೂಪಾಯಿ ಬಹುಮಾನವನ್ನು ಕಳಿಸ್ತೇನೆ. ಅದರ ಸಾಕ್ಷಿಯನ್ನು ಪಾರದರ್ಶಕವಾಗಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿಸ್ತೇನೆ. ಇದು ಸತ್ಯ. ಸಂತೋಷ ಈ ವಿಡಿಯೋ ನೋಡಿದ್ದಕ್ಕಾಗಿ. ನೀವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗುವವರೆಗೆ ಸಂತೋಷವಾಗಿರ್ರಿ. ನಾನು ಪ್ರತಿ ತಿಂಗಳಿಗೊಂದ್ಸಲ ಅಥವಾ 2-3 ತಿಂಗಳಿಗೊಂದ್ಸಲ ಇಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಬೇಕೆಂಬುದಾಗಿ ಅಂದ್ಕೊಂಡಿದ್ದೇನೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ನಿಮಗೆ ನೋಟಿಫಿಕೇಷನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಸ್ಪರ್ಧೆಯನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ಒಂದು ಪೋಸ್ಟ್ ಹಾಕ್ತೇನೆ. ಒಂದು ಈ ಸಲ ಮಾಡಿದ ಹಾಗೆಯೇ ಒಂದು ಇಂಟ್ರೊಡಕ್ಷನ್ ಅಂದರೆ ಪೀಠಿಕೆ ಅನ್ನುವಂಥ ವಿಡಿಯೋ ಮೂಲಕವಾಗಿ ನಾನು ಆ ಸ್ಪರ್ಧೆ ಬಗ್ಗೆ ಎಲ್ಲವನ್ನು ತಿಳಿಸ್ತೇನೆ. ಮುಂದಿನ ಸಲ ಸಾಧ್ಯವಾದರೆ ಇನ್ನೂ ಹೆಚ್ಚಿನ ಹಣದ ಮೊತ್ತವನ್ನು ಇಡಲಿಕ್ಕೆ ಪ್ರಯತ್ನಿಸ್ತೇನೆ. ಆ ಸ್ಪರ್ಧೆಯಲ್ಲಿಯೂ ಕೂಡ ಹೀಗೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೋತ್ಸಾಹಿಸಬೇಕೆಂಬುದಾಗಿ ವಿನಂತಿಸ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.